ಸರ್ ಎಷ್ಟದು? ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಸ್ಟೋರೀಸ್. ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಇವತ್ತು ನಾವು ನಿಮಗೆ ಬಸವನಗುಡಿ ಕಡಲೆಕಾಯಿ ಪರಿಷೆಗೆ ಕರ್ಕೊಂಡು ಬರ್ತಾಯಿದ್ದೀವಿ. ನಾವಿವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಇರೋ ಸೈಡ್ ಬಂದುಬಿಟ್ಟು ಬ್ಯೂಗಲ್ ರಾಕ್ ಪಾರ್ಕ್ ಇದೆಯಲ್ಲ, ಆ ಸೈಡಿಗೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅಲ್ಲಿ ಯಾವ ರೀತಿ ಸ್ಟಾಲ್ಸ್ ಹಾಕಿದ್ರು, ಏನೇನು ಐಟಮ್ಸ್ ಸಿಗ್ತಾಯಿತ್ತು, ಫುಡ್ ಐಟಮ್ಸ್ ಎಲ್ಲ ಇತ್ತಾ ಏನು ಎಲ್ಲ ಪ್ರತಿಯೊಂದನ್ನು ಕವರ್ ಮಾಡಿದ್ದೀವಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇದು ಎಷ್ಟು ಚೆನ್ನಾಗಿದೆ ಅಂತ. 400 rupees ಏನೋ ಹೇಳಿದ್ರು ಅವರು. ಈ ರೋಡಲ್ಲಿ ಒಂಥರ ಫುಡ್ ಸ್ಟಾಲ್ಸೇ ಜಾಸ್ತಿ ಇತ್ತು ಅಂತಲೇ ಹೇಳ್ಬೋದು. ತುಂಬಾ ಕಡಲೆಕಾಯಿ ಸಹನೂ ಇತ್ತು, ಮತ್ತು ಹಣ್ಣುಗಳ ಸ್ಟಾಲ್ಸು, ಪೊಟ್ಯಾಟೊ ಟ್ವಿಸ್ಟರ್ಸು, ಮೇನ್ಲಿ ಫುಡ್ ಸ್ಟಾಲ್ಸೇ ಇದ್ದಿದ್ದು. ನಾವು ಸಂಜೆ ಹೋಗಿದ್ದಿದ್ದು ಇಲ್ಲಿಗೆ, ಸೊ ಅರೌಂಡ್ ಒಂದು 5 ಗಂಟೆ ಅಂತ ಅನ್ಕೋಬೋದು. ನೋಡಿ ಆಗ್ಲೇ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಇದು ನೋಡಿ ಪಾನ್ ಬೀಡ ಸ್ಟಾಲು. ಮತ್ತು ಈ ರೋಡಲ್ಲಿ ಏನಂದರೆ ಸ್ಟಾಲ್ಸ್ ಎಲ್ಲ ತುಂಬಾ ಚೀಪಾಗಿ, ಅಂದರೆ ಐಟಮ್ಸ್ ಎಲ್ಲ ತುಂಬಾ ಚೀಪಾಗಿ ಸಿಗ್ತಾಯಿತ್ತು. ಆಲ್ಮೋಸ್ಟ್ 10 rupees 20 rupees ಆ ಥರ ಐಟಮ್ಸ್ದೇ ಸ್ಟಾಲ್ಸ್ ಜಾಸ್ತಿ ಇತ್ತು ಇಲ್ಲಿ. ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊಂಬೆಗಳೆಲ್ಲನೂ. ಇನ್ನು ಈ ಸ್ಟಾಲ್ ಅಂತೂ ಅವರು ಸೇಲ್ ಮಾಡ್ತಾ ಇರೋರು ಟೈಲರು ಸ್ವತಃ. ಸೊ ಪ್ರತಿಯೊಂದು ಚೆನ್ನಾಗಿತ್ತು ಈ ಸ್ಟಾಲಲ್ಲಿ, ಬ್ಲೌಸಸ್ ಎಲ್ಲನೂ. ನೀವು ಆ ಸೈಡ್ ಹೋದರೆ ಖಂಡಿತ ಒಂದ್ಸತಿ ನೋಡಿ. ಈ ಸ್ಟಾಲಲ್ಲಿ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ. ಜಿಪ್ ಕ್ವಾಲಿಟಿ ಆಗಿರ್ಬೋದು, ಲುಕ್ ವೈಸು ತುಂಬ ಚೆನ್ನಾಗಿತ್ತು. ಅಫೋರ್ಡಬಲ್ ಪ್ರೈಸಸಲ್ಲೂ ಸಿಗ್ತಾಯಿತ್ತು. ಇನ್ನಿದೆಲ್ಲ ಶೋ ಪೀಸು. ಮಕ್ಕಳು ಆಟ ಸಾಮಾನಂತೂ ಜಾಸ್ತಿನೇ ಇತ್ತು. ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ಶೂಸು ಸಹ ಇತ್ತು. ಇದೆಲ್ಲ ಈ ಒಗ್ಗರಣೆ ಐಟಮ್ಸು, ಸೂರ್ಯಕಾಂತಿ ಬೀಜ, ಈ ಥರದ್ದು ಎಲ್ಲ ಚಿಕ್ಕ ಚಿಕ್ಕ ಪಟ್ಟಣಗಳಿದ್ವು. ಮತ್ತು ಇಲ್ಲಿ ನೋಡಿ ರುಬ್ಬೋಕಲ್ಲು, ಒಳಕಲ್ಲು. ಹಾಗೆ ನಾವು ಜನ ಎಷ್ಟಿದ್ದಾರೆ ಅನ್ನೋದನ್ನು ಸಹ ಅಲ್ಲಲ್ಲಿ ಕವರ್ ಮಾಡಿದ್ದೀವಿ. ನೋಡಿ ದೇವರ ಮೂರ್ತಿಗಳು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಈ ಸ್ಟಾಲ್ ಅಂತೂ ತುಂಬಾ ಚೆನ್ನಾಗಿತ್ತು. ಅಂದರೆ ವೆರೈಟೀಸ್ ಆಫ್ ಫ್ಲವರ್ ಡೆಕೋರೇಟಿವ್ ಐಟಮ್ಸೇ ಇದ್ದಿದ್ದು. ಇಲ್ಲಿ ಒಂಥರ ಯುನೀಕ್ ಅಂತಲೇ ಅನಿಸುತ್ತೆ. ನೀವು ಯಾವ್ದ್ಯಾವ್ದು ಸೈಡ್ ನೋಡಿದಿರೋ ನೋಡಿ, ನಿಮ್ಗೆ ಇಲ್ಲಿ ಯುನೀಕ್ ಅಂತಲೇ ಅನಿಸುತ್ತೆ. ಮತ್ತು ತುಂಬಾ ಚೆನ್ನಾಗಿತ್ತು. ಕಲೆಕ್ಷನ್ಸು ಅಷ್ಟೇ, ಎಸ್ಪೆಷಲಿ ವಾಸಸ್ಸು ತುಂಬ ಚೆನ್ನಾಗಿದೆ. ನೀವು ಈ ರೋಡಲ್ಲಿ ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ ಖಂಡಿತ ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ನೋಡಿ ಎಷ್ಟು ಆಟ ಸಾಮಾನಿದೆ ಅಂತ ಹೇಳಿಬಿಟ್ಟು. ಇನ್ನು ಮಸಾಲೆ ಹಪ್ಪಳ ಇದಂತೂ ತುಂಬಾ ಕಡೆ ಇತ್ತು. ಬಜ್ಜಿ ಸ್ಟಾಲ್ಸ್ ಅಂತೂ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಇತ್ತು. ನೋಡಿ ಅದು ಕಾರ್ ಎಷ್ಟು ಪಲ್ಟಿ ಹೊಡಿತಾ ಇದೆ ಅಂತ.
ಆಮೇಲೆ ಈ ಸ್ಟಾಲ್ ಬಗ್ಗೆ ಹೇಳಲೇಬೇಕು. ನಾವು ಆ್ಯಕ್ಚುಲಿ ಇವ್ರ ಹತ್ರ ತುಂಬ ಸಲ ಪರ್ಚೇಸ್ ಮಾಡಿದ್ದೀವಿ. ಇವ್ರು ನಮ್ಮೂರಲ್ಲೂ ಸಹ ಸ್ಟಾಲ್ಸ್ನ ಹಾಕ್ತಾರೆ, ತೇರಿನ ಪರಿಷೆಯಲ್ಲೆಲ್ಲನೂ. ಇವ್ರ ಹತ್ರ ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಅಫೋರ್ಡೆಬಲ್ ಪ್ರೈಸಸಲ್ಲಿ ನಾವಿಲ್ಲಿ ತೊಗೋಬೋದಾಗಿದೆ. ನೀವು ಆ ಸೈಡ್ ಹೋದಾಗ ಅವ್ರ ಹತ್ರ ಖಂಡಿತ ಏನಾದರೂ ಪರ್ಚೇಸ್ ಮಾಡಿ, ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಎಲ್ಲ ಶೋ ಪೀಸ್ ಐಟಮ್ಸ್ ಇತ್ತು, ಎಷ್ಟು ಚೆನ್ನಾಗಿದೆ ಅಂತ. ಇನ್ನೆಲ್ಲ ಏನೇ ತೊಗೊಳ್ಳಿ 100 ರೂಪಾಯಿ ಆ ಥರ. ಇದೊಂಥರ ಡಿಫ್ರೆಂಟ್ ಅನ್ನಿಸ್ತು ನೋಡಿ. ಎಸ್ಪೆಷಲಿ ಮಕ್ಳಿಗೆ ಆಟ ಆಡೋದಕ್ಕೆ ಚೆನ್ನಾಗಿರುತ್ತೆ ಅಲ್ವಾ. ಅಲ್ಲೇ ಕಡಲೆಕಾಯಿನ ಸಹ ಹುರಿತಾ ಇದ್ರು. ಈ ಥರ ಮಾವಿನಕಾಯಿ ಅಂತಲೂ ತುಂಬಾ ಅಂಗಡಿಗಳಿದ್ವು ಆ ರೋಡಲ್ಲಿ. ಮಾವಿನಕಾಯಿ, ಕಡಲೆಕಾಯಿ ಮತ್ತು ಅನಾನಸ್ಸು ತುಂಬಾ ಸೇಲ್ ಮಾಡ್ತಾಯಿದ್ರು. ನೋಡಿ ಜನ ನೋಡಿ ಎಷ್ಟು ಕ್ರೌಡ್ ಆಗಿದೆ ಆಲ್ರೆಡಿ. ನಾವು ಆ್ಯಕ್ಚುಲಿ ಅಲ್ಲಿ ಕೊನೆವರೆಗೂ ಹೋಗಿ ಮತ್ತೆ ರಿಟರ್ನ್ ಬರುವಾಗ ನೋಡಿ ಜನ ಎಷ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ನಾವೀಗ ದೇವಸ್ಥಾನದ ಮುಂದೆ ಇದ್ದೀವಿ ನೋಡಿ. ಇಲ್ಲಿ ಪ್ರತಿ ವರ್ಷವೂ ನಾವು ಈ ಬೆಲ್ಲದ ಅಂಗಡಿ ಅಂತೂ ಅಲ್ಲೇ ನೋಡ್ತೀವಿ. ನೋಡಿ ದೇವಸ್ಥಾನ ಮುಂದೆಯಿಂದ ವ್ಯೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು, ಎಷ್ಟು ಜನ ಸೇರಿದ್ದಾರೆ ಅಂತ. ಎಷ್ಟು ಚೆನ್ನಾಗಿದೆ ಅಲಂಕಾರ ಅಲ್ವಾ. ನೋಡಿ ಇದು ನಾವು ದೇವಸ್ಥಾನದ ಒಳಗೆ ದೇವರ ದರ್ಶನ ಸಹ ಮಾಡಿಸ್ತಾ ಇದ್ದೀವಿ ಇವತ್ತು. ತುಂಬಾ ಚೆನ್ನಾಗಿದೆ ಅಲಂಕಾರ. ಅಂದರೆ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಚಪ್ಪಲಿ ಬಿಡೋದಕ್ಕೂ ಸಹ ವ್ಯವಸ್ಥೆ ಮಾಡಿದ್ದಾರೆ, ತೊಂದರೆ ಏನೂ ಇಲ್ಲ. ಆರಾಮಾಗಿ ನಾವಲ್ಲಿ ಚಪ್ಪಲಿ ಬಿಟ್ಟು ಹೋಗಿ ಗಣೇಶ ಮತ್ತು ಬಸವಣ್ಣನ ದರ್ಶನ ಮಾಡ್ಕೊಂಡು ಬರ್ಬೋದು. ನೀವು ಗಣೇಶನ ದರ್ಶನ ಪಡ್ಕೊಳ್ಳಿ. ಅದೇ ಕಾಂಪೌಂಡಲ್ಲೇ ತುಂಬಾ ದೇವಾಲಯಗಳಿದ್ದಾವೆ. ನಾವಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನಕ್ಕೂ ಹೋಗಿದ್ವಿ. ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ. ಇನ್ನು ಬಸವಣ್ಣಂಗೆ ಹೋಗಬೇಕಾಗಿರುವಾಗ ತುಂಬಾ ಚಿರುಮುರಿ ಗಾಡಿಗಳು ಸಿಗ್ತವೆ. ಅಂದರೆ ಈ ಥರ ಬುಟ್ಟಿಗಳಲ್ಲಿ ಇಟ್ಕೊಂಡು ಸೇಲ್ ಮಾಡ್ತಾ ಇರ್ತಾರೆ. ಬಸವಣ್ಣನ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಅಷ್ಟೇ ತುಂಬಾ ಕ್ರೌಡ್ ಇತ್ತು. ಆದರೆ ಸರತಿ ಸಾಲಲ್ಲಿ ಹೋಗೋದ್ರಿಂದ ಅಷ್ಟೊಂದು ನುಗ್ಲು ಅಂತ ಏನೂ ಇಲ್ಲ. ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಗುತ್ತೆ. ನೋಡಿ ಯಾವ ರೀತಿ ಇದೆ ಲೈಟಿಂಗ್ಸ್ ಅಂತ ಹೇಳ್ಬಿಟ್ಟು. ನೋಡಿ ಜನನೂ ಅಷ್ಟೇ, ನುಗ್ಲಂತ ಏನಿಲ್ಲ, ಆದರೆ ಜನ ಅಂತೂ ಇದ್ದಾರೆ. ನೋಡಿ ಅದು ಹೂವಿನ ಅಲಂಕಾರ ಹೇಗಿದೆ ಅಂತ ಹೇಳ್ಬಿಟ್ಟು. ಮಧ್ಯ ದೀಪ ಇದೆ, ಆ ಕಡೆ ಈ ಕಡೆ ಬಸವಣ್ಣ ಇದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ವಾ. ಇಲ್ಲೂ ಅಷ್ಟೇ ಎಲ್ಲ ಸರತಿ ಸಾಲು ಮಾಡಿದರು. ಸೊ ಅದೆಲ್ಲ ಕಂಬಿಗಳು ಹಾಕ್ಬಿಟ್ಟಿರ್ತಾರೆ. ನಾವು ಹಾಗೆ ಹೋಗಬೇಕು. ಒಳಗಡೆಗೆ ಪ್ರವೇಶ ಇರಲಿಲ್ಲ, ಹೊರಗಡೆಯಿಂದನೇ ನೋಡಿಕೊಂಡು ನಾವು ವಾಪಸ್ ಬರಬೇಕಾಗಿತ್ತು. ನೋಡಿ ಹೊರಗಡೆಯಿಂದನೇ ಅಲ್ಲೇ ಹುಂಡಿನೂ ಸಹ ಕಟ್ಟಿದ್ದಾರೆ. ನಮ್ಮ ಕಾಣಿಕೆನ ಅಲ್ಲೇ ಸಲ್ಲಿಸ್ಬೋದು. ನೋಡಿ ಹೆಂಗಿದೆ ಲೈನ್ ಅಂತ ಹೇಳ್ಬಿಟ್ಟು. ನೀವು ಬಸವಣ್ಣನ ದರ್ಶನ ಮಾಡ್ಕೊಳ್ಳಿ. ಇನ್ನೂ ನೀವು ವಿಸಿಟ್ ಮಾಡಿಲ್ಲ ಬಸವನ ಗುಡಿ ಕಡಲೆಕಾಯಿ ಪರಿಷೆಗೆ ಅಂದರೆ ಇನ್ನು 2 ದಿನ ಇದೆ. ಖಂಡಿತವಾಗ್ಲೂ ಬನ್ನಿ. ದರ್ಶನ ಮಾಡ್ಕೊಳ್ಳಿ. ನೋಡಿ ಇಲ್ಲೆಲ್ಲನೂ ಈ ಥರ ಇಟ್ಟಿದ್ದಾರಲ್ಲ, ಆಲ್ರೆಡಿ ಇರುತ್ತೆ.
ಸೊ ಅದಕ್ಕೆಲ್ಲ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಹಾಕಿದ್ದಾರೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಅನಿಸ್ತಿದೆ. ಕಡ್ಲೆಕಾಯಿ ರಾಶಿ ಹಾಕ್ಕೊಂಡು ಮಾರ್ತಾ ಇರೋದು. ಮತ್ತು ಈ ದೇವಸ್ಥಾನಕ್ಕೆ ಅಟ್ಯಾಚ್ ಆಗಿರೋವಂಥ ಒಂದು ಜಾಗದಲ್ಲೇ ಇದೆಲ್ಲ ಆಟಗಳು ಇದ್ವು. ಒಂಥರ ಜಾತ್ರೆ ವೈಬ್ಸ್ ಅಂದ್ರೆ ಇದೆ ಅಲ್ವಾ. ಎಷ್ಟು ಜನ ಸೇರಿರ್ತಾರೆ, ಗಿಜಿ 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 ಅಂತ ಇರುತ್ತೆ. ನಾವು ವಿತ್ ಯಾವ ಸೌಂಡ್ಸ್ ಇತ್ತು ಅದನ್ನು ಸಹ ರಿಟೈನ್ ಮಾಡಿದ್ವಿ ವಿಡಿಯೋದಲ್ಲಿ ನಿಮಗೆ. ಸೊ ದಟ್ ಬರೋದಕ್ಕಾಗಿಲ್ಲ ಅಂತಂದರೆ ಆ ಫೀಲ್ ಮಾಡಲಿ ಅಂಥೇಳಿ ಹಂಗೆ ಇರಿಸಿದ್ದೀವಿ. ಹೆಂಗಿತ್ತು ಸೌಂಡು, ಹೆಂಗಿತ್ತು ಕ್ರೌಡು, ಅದರಲ್ಲೆಲ್ಲ ಆಟ ಆಡಬೇಕಂದ್ರೆ ಎಷ್ಟು ಕಿರ್ಚ್ತಾ ಇರ್ತೀವಲ್ವ, ಅದೆಲ್ಲ ಫೀಲಿಂಗ್ ನಿಮಗೆ ಈ ವಿಡಿಯೋ ನೋಡೋದ್ರಿಂದ ಖಂಡಿತ ಸಿಗುತ್ತೆ. ನೋಡಿ ಇದೆಲ್ಲನೂ ಗೇಮ್ಸು. ಮತ್ತು ಮಕ್ಕಳಿಗೆ ನೋಡಿ ಅಲ್ಲಿ ಕಾರ್ ಸಹ ಇದೆ, ಬೈಕ್ ಸಹ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಪ್ಲ್ಯಾನ್ ಮಾಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಇರೋದೆಲ್ಲ ಆಟ ಆಡಿಸಿ, ನಿಮಗೂ ಖುಷಿ ಅನಿಸುತ್ತೆ. ನೋಡಿ ಈಗ ಒಂದು ಮಗು ಎಷ್ಟು ಚೆನ್ನಾಗಿ ಶೂಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಬಲೂನ್ ಹಂಗೆ ಪಟ್ಟಂತ ಹೊಡೆದೋಗುತ್ತೆ ನೋಡಿ. ಆ್ಯಕ್ಚುಲಿ ನಾವು ನೋಡಿದ್ದು ಟೋಟಲ್ 3 ಕಡೆ ಇದ್ದವು ಈ ಥರ ಆಟ ಆಡೋದಕ್ಕೆ. ಒಂದು ದೇವಸ್ಥಾನದ ಹತ್ರ, ಇನ್ನೊಂದು ಹನುಮನ್ ನಗರ ಸೈಡು, ಇನ್ನೊಂದು ಬ್ಯೂಗಲ್ ರಾಕ್ಸ್ ಪಾರ್ಕ್ ಇದೆಯಲ್ಲ ಆ ಸೈಡಲ್ಲೂ ಸಹ ಇನ್ನೂ ಒಂದಿತ್ತು. ನೀವು 3 ಕಡೆ ಹೋಗಿ ಗೇಮ್ಸ್ ಎಲ್ಲ ಆಡ್ಬೋದಾಗಿದೆ. ನೋಡಿ ಯಾವ ರೀತಿ ಇದೆ ಅಂತ. ನಾವೀಗ ಹೊರಗಡೆ ಬಂದುಬಿಡ್ತಾ ಇದ್ದೀವಿ ದೇವಸ್ಥಾನದಿಂದ. ಹೊರಗಡೆ ಬಂದು ಮೆಟ್ಲ ಮೇಲೆ ನಡೆಯೋವಾಗ ಹಿಡ್ದಿರೋವಂಥ ವ್ಯೂಸ್ ಇದು. ನೋಡಿ ಅದು ವಿಮಾನ ಥರ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದು 50 ರೂಪೀಸ್ ಅಂತ ಹೇಳಿದ್ರು. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಈಗ ನಾವು ರಿಟರ್ನ್ ಬರುವಾಗ ಹೇಗಿತ್ತು ಕ್ರೌಡು ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಜನ ಸೇರಿಬಿಟ್ಟಿದ್ರು ಅಷ್ಟೊತ್ತಿಗಾಗಲೇ ಹೊರಗಡೆ. ಬಾ ದೇವಸ್ಥಾನಕ್ಕೆ ದರ್ಶನ ಮಾಡೋರಿಗಿಂತ ಪರ್ಷಿಯಲ್ಲೇ ತುಂಬ ಜನ ಅಂತಲೇ ಹೇಳ್ಬೋದು ನಾವು. ಈ ಲೈಟ್ಸ್ದಂತೂ ಫುಲ್ ಟ್ರೆಂಡಿಂಗಲ್ಲೇ ಇದೆ ಅಂತಲೇ ಹೇಳ್ಬೋದು. ನೋಡಿ ಬ್ರೇಸ್ಲೆಟ್ಸ್ ಎಲ್ಲ ಇತ್ತು, ಚೆನ್ನಾಗಿತ್ತು. ಇನ್ನು ಈ ಫೇರಿ ಗೊಂಬೆಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ಇಲ್ಲೂ ನೈಟ್ ವ್ಯೂ ತೋರಿಸ್ತಾ ಇದ್ದೀವಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಇದು ಹನುಮಾನ್ ನಗರ ರೋಡ್ ಸೈಡಿಂದು ಜೈಂಟ್ ವಿಲ್ಲು. ಇಲ್ಲೂ ಅಷ್ಟೇ ತುಂಬಾ ಜನ ಆಗಿಬಿಟ್ಟಿದ್ರು ನಾವು ರಿಟರ್ನ್ ಬರೋ ಹೊತ್ತಿಗೆ. ಇದೇನಿಲ್ಲ ಅಂದರೂ ಒಂದು 6:45 ಆಗಿರ್ಬೋದು ಆ ಟೈಮಲ್ಲಿ ನಾವು ಕ್ಯಾಪ್ಚರ್ ಮಾಡಿರೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಈ ಶಾಪಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬ್ಯಾಗ್ಸು, ಜಿಪ್ ಕ್ವಾಲಿಟಿ ಆಗಿರ್ಬೋದು, ಅದು ಲುಕ್ ವೈಸು ಅಷ್ಟೇ ತುಂಬ ಚೆನ್ನಾಗಿತ್ತು. ಅಫೋರ್ಡೆಬಲ್ ಪ್ರೈಸಸಲ್ಲಿತ್ತು. ನೀವು ಒಮ್ಮೆ ನೋಡಿ ಅಲ್ಲಿ. ಇನ್ನಿದು ಅಷ್ಟೇ ಶೋ ಪೀಸ್ ಐಟಮ್ಸು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಡುಗೆ ಮಾಡೋದಕ್ಕೂ ಸಹ ಮಣ್ಣಿನ ಪಾತ್ರೆಗಳಿದ್ದಾವೆ. ನೀವು ಖಂಡಿತ ಒಂದು ಪ್ರೈಸ್ ಮಾತಾಡಿ ತೊಗೊಳ್ಬೋದು ಇಲ್ಲಿ. ನೋಡಿ ಧೂಪ ಹಾಕೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ನಿಮಗೆ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾಯಿದೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಇನ್ನೂ 2 ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ. ಬಸವನಗುಡಿದು ಮೊದಲ ನೋಟ ಅಂತ ಹೇಳಿಬಿಟ್ಟು ಒಂದು, ಮತ್ತು ನೈಟ್ ವ್ಯೂ ಆಫ್ ಬಸವನಗುಡಿ ಕಡ್ಲೆಕಾಯಿ ಪರಿಷೆ ಅಂತ ಹೇಳಿ ಐ ಕಾರ್ಡಲ್ಲಿ ಹಾಕಿರ್ತೀನಿ. ಒಂದು ಸತಿ ಚೆಕ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡ್ಕೊಳ್ಳಿ. ಬಾಯ್.